ಹಾಸನ ಜಿಲ್ಲೆಯ ಸಮಸ್ತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರು ಸೇರಿದಂತೆ ಎಲ್ಲ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಮತ್ತು ನೋವುಂಟಂತೆ ಎಲ್ಲ ಸ್ನೇಹಿತರಲ್ಲೂ ಕೂಡ ನೌಕರಲ್ಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿ ಪರವಾಗಿ ಭೀಮನಮನಗಳು. ಆದ್ಮೇಲೆ ಇವತ್ತಿನ ವಿಡಿಯೋ ಇವತ್ತು ನಾವು ಹಾಸನಿಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ ಅಂದರೆ ಇದೇ 28ನೇ ತಾರೀಕು ಆಗಸ್ಟ್ 26ನೇ ಇಸ್ವಿಯಂದು ಕರ್ನಾಟಕ ರಾಜ್ಯ ಸರ್ಕಾರಿ SC ನೌಕರ ಸಮನ್ವಯ ಸಮಿತಿಯ ನೇತೃತ್ವದಲ್ಲಿ ರಾಜ್ಯ ಸರ್ಕಾರದ SC ಜಾಗೃತ ನೌಕರರ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶವನ್ನು ಏರ್ಪಡಿಸಿದೆ. ಈ ಸಮಾವೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸರ್ ಅವರು ಉದ್ಘಾಟಿಸ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ನಮ್ಮ ಸಮನ್ವಯ ಸಮಿತಿಯ ಸರ್ವಕಾಲಿಕ ಮಾರ್ಗದರ್ಶಕರಾಗಿರುವಂಥ 20 ವರ್ಷಗಳಿಂದ ಮಾರ್ಗದರ್ಶನ ಮಾಡ್ತಿರುವಂಥ ಪರಮೇಶ್ವರ್ ಅಧ್ಯಕ್ಷತೆಯನ್ನು ವಹಿಸ್ತಿದ್ದಾರೆ. ಅದೇ ರೀತಿ ರಾಜ್ಯದ ಅಹಿಂದ ಸಮುದಾಯದ ಬಡ್ತಿ ಭಾಗ್ಯಗಳ ನೇತಾರ ಸಿದ್ದರಾಮಯ್ಯ ಸರ್ ಅವರು ದಿಕ್ಸೂಚಿ ಮಾತುಗಳನ್ನು ಆಡ್ತಿದ್ದಾರೆ. ಮತ್ತು ವಿಚಾರ ಸಂಕಿರಣದಲ್ಲಿ ನಮ್ಮ ಇಲ್ಲಿಯ DC ಆದಂಥ ಲತಾಕುಮಾರಿ ಮೇಡಮ್ ಅವರನ್ನು ಆಹ್ವಾನಿಸೋಕ್ಕೆ ಬಂದಿದ್ವಿ. ಸಂವಿಧಾನದ ಆಶಯಗಳು ಮತ್ತು SC ನೌಕರ ಅಧಿಕಾರಿಗಳ ಜವಾಬ್ದಾರಿಗಳು ಅಂತ ಇದಕ್ಕೆ ಆಹ್ವಾನಿಸ್ತಾ ಬಂದಿದ್ವಿ. ನಮ್ಮೆಲ್ಲರೂ ಈ ಮೂಲಕ ಮನವಿ ಮಾಡ್ಕೊಳ್ಳೋದು ಅಂದರೆ ಸ್ನೇಹಿತರೆ, ಅವತ್ತು 25ರಿಂದ 30,000 ಅಲ್ಲ 50,000 ಜನ ಒಂದು ನೌಕರು ಸೇರ್ಕೋಬೇಕು, ಐತಿಹಾಸಿಕ ದಾಖಲೆಯನ್ನು ಮಾಡಬೇಕು ಅನ್ನೋದು ನಮ್ಮ ಸಮನ್ವಯ ಸಮಿತಿಯ ಆಶಯ. ಸಂವಿಧಾನದ ಉಳಿವು, ದೇಶದ ಉಳಿವು, ಸಂವಿಧಾನದ ಮುಂದಿನ ಪೀಳಿಗೆಯ ರಕ್ಷಣೆಗಾಗಿ ಸಂವಿಧಾನ ಉಳಿಬೇಕಾಗಿದೆ. ಸಂವಿಧಾನದ ಮೂಲಭೂತ ಹಕ್ಕುಗಳು, ನಮ್ಮ ಹಕ್ಕುಗಳು ಉಳಿಬೇಕು ಅಂದರೆ ನಮ್ಮ ಐಕ್ಯತೆಯನ್ನು ಪ್ರದರ್ಶನ ಮಾಡಬೇಕಾಗಿದೆ. ಈ ಹಿನ್ನೆಲೆ ತಾವೆಲ್ಲರೂ ಕೂಡ ನೌಕರರು, ನಿವೃತ್ತ ನೌಕರರು, ಕುಟುಂಬಸ್ಥರೆಲ್ಲ ಬರಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನನ್ನ ಜೊತೆ ಹಾಸನ ಜಿಲ್ಲೆಯ ಉಪಾಧ್ಯಕ್ಷರಂತೆ ಜಯರಾಮ್ ಸರ್ ಅವರಿದ್ದಾರೆ, ಹಾಸನ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ಸರ್ ಅವರಿದ್ದಾರೆ, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಂತಂದರೆ ವಿಜಯಕುಮಾರ್ ಸರ್ ಇದ್ದಾರೆ, ಹಿರಿಯ ಉಪಾಧ್ಯಕ್ಷರಂತೆ ಕೆಂಪಸಿದ್ದಿ ಅವರಿದ್ದಾರೆ, ಮತ್ತು ರಾಜ್ಯದ ಹಿರಿಯ ಉಪಾಧ್ಯಕ್ಷ ಮೋಹನ್ ಸರ್ ಇದ್ದಾರೆ, ಮತ್ತು ಈ ಜಿಲ್ಲಾ ಉಪಾಧ್ಯಕ್ಷ ವೆಂಕಟೇಶ್ ಅವರಿದ್ದಾರೆ, ಮತ್ತು ಚನ್ನರಾಯಪಟ್ಟಣ ತಾಲೂಕಿನ ಅಧ್ಯಕ್ಷ ಜಲೇಂದ್ರ ಅವರಿದ್ದಾರೆ, ವೆಂಕಟೇಶ್ವರು, ಗಣಪತಿಯವರು ಎಲ್ಲ ಸ್ನೇಹಿತರು ಕೂಡ ಇದ್ದೀವಿ. ನಿಮ್ಮಲ್ಲಿ ವಿನಮ್ರ ಮನವಿ, ಕೇಂದ್ರ ಸಮಿತಿಯ ಪರವಾಗಿ ವಿನಮ್ರ ಮನವಿ, ದಯಮಾಡಿ ಬಾಬಾ ಸಾಹೇಬರು ಕಂಡಂಥ ಕನಸನ್ನು ನನಸು ಮಾಡಬೇಕಾದಂಥದ್ದು ಅವರ ಅವಿರತ ಹೋರಾಟದ ಫಲವಾಗಿ ಮೀಸಲಾತಿ ಪಡೆದಿರುವಂಥ ನಮ್ಮೆಲ್ಲರ ಕರ್ತವ್ಯ ಆಗಿದೆ. ನಾಳಿನ ಭಾರತ ನಮ್ಮೆಲ್ಲರ ಭಾರತ ಆಗಬೇಕು ಅಂದರೆ 28/8/26ರಂದು ಬೆಂಗಳೂರಿನ ಶೃಂಗಾರ ಅರಮನೆ ಮೈದಾನದ ಶೃಂಗಾರ ಪ್ಯಾಲೇಸ್ನಲ್ಲಿ ಗೇಟ್ ನಂಬರ್ ನಡೆಯುವಂಥ ಸಮಾವೇಶ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಜೈ ಭೀಮ್, ಜೈ ಭಾರತ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಇಡೀ ಜಿಲ್ಲೆಯ ನಮ್ಮ ನೌಕರ ಬಂಧುಗಳೇ, ಈಗಾಗಲೇ ನಮ್ಮ ಕೇಂದ್ರ ಸಮಿತಿ 28 ಮತ್ತು 8/26ರಂದು ಏನು ಬೆಂಗಳೂರಿನಲ್ಲಿ 6ನೇ ಜಾಗೃತ ಸಮಾವೇಶವನ್ನು ಏರ್ಪಡಿಸಿದೆ. ಅದಕ್ಕೆ ಈ ಜಿಲ್ಲೆಯಿಂದವ ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಒಂದು ಗೌರವವನ್ನು ಎತ್ತಿ ಹಿಡಿಬೇಕು ಮತ್ತು ನಮ್ಮ ಆತ್ಮಾಭಿಮಾನ ಪ್ರದರ್ಶಿಸಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯಿಂದವ ಹೆಚ್ಚು ನೌಕರನ್ನ ಹೋಗೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ಸಂಬಂಧಪಟ್ಟಂಗೆ ಪೂರ್ವಭಾವಿ ಸಭೆಯನ್ನು ಇದೇ ಭಾನುವಾರದಂದು ಪ್ರವಾಸಿ ಮಂದಿರದಲ್ಲಿ ಕರೆದಿದ್ದೀವಿ. ದಯವಿಟ್ಟು ಆ ಪೂರ್ವಭಾವಿ ಸಭೆಗೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೇನೆ. ಜೈ ಭೀಮ್, ಜೈ ಭಾರತ್. SC ನೌಕರ ಬಂಧುಗಳಿಗೆ ಒಂದೊಂದು ಮನವಿ. ಇದೇ 28/8/2026ರಂದು ಬೆಂಗಳೂರಿನಲ್ಲಿ ನಡೆಯುವ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶಕ್ಕೆ ಹಾಸನ ಜಿಲ್ಲೆಯಿಂದ ನಮ್ಮ SC ನೌಕರ ಬಂಧುಗಳನ್ನು ಕರ್ಕೊಂಡು ಹೋಗಬೇಕಾಗಿರುತ್ತದೆ. ಈ ಸಂಬಂಧ ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮ ಜಿಲ್ಲೆಯ 8 ತಾಲೂಕಿನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಮತ್ತು ಇತರೆ ಸರ್ಕಾರಿ ಸಂಘದ ಅಧ್ಯಕ್ಷ ಕಾರ್ಯದರ್ಶಿಗಳಿಗೆ ಈ ಸಭೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಈಗ ಆಲ್ರೆಡಿ ತಮಗೆಲ್ಲ ವಾಟ್ಸಪ್ ಮುಖಾಂತರ ನಾನು ಮನವಿನ ಸಲ್ಲಿಸಿರ್ತೀನಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಮನವಿ ಮಾಡ್ಕೊತಿರೋದಂದರೆ ದಿನಾಂಕ 9/8/2026ರಂದು 12 ಗಂಟೆಗೆ ಪ್ರವಾಸಿ ಮಂದಿರದಲ್ಲಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಆಗಮಿಸಿ ಈ ಪೂರ್ವಭಾವಿ ಸಭೆಯಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ. ಜೈ